ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಮಾತಾಡ್ತಾ ಇರೋಂಥದ್ದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ. ಸೊ ಸೀಸನ್ 12 ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಶುರುವಾಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಜುಲೈ ಬಂದಿದೆ. ಇನ್ನೇನು ಆಗಸ್ಟ್ ಸೆಪ್ಟೆಂಬರ್ ಅಷ್ಟೇ. ಸೆಪ್ಟೆಂಬರ್ ಎಂಡ್ ವೀಕಲ್ಲೇ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಇವಾಗ ಒಂದೊಂದೇ ಬಿಗ್ ಬಾಸ್ನ ಅಪ್ಡೇಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಬಿಗ್ ಬಾಸ್ ಸೀಸನ್ 12ನ ಅಫಿಷಿಯಲ್ ಪ್ರೆಸ್ ಮೀಟ್ ಇವಾಗ ಆಗಿದೆ. ಸೊ ಅಫಿಷಿಯಲ್ ಪ್ರೆಸ್ ಮೀಟ್ ಆದಮೇಲೆ ಪ್ರೆಸ್ ಮೀಟಲ್ಲಿ ಒಂದಿಷ್ಟು ನ್ಯೂಸಸ್ ಅವರು ಬಿಟ್ಕೊಡ್ತಾರೆ. ಸೊ ಅದಾದಮೇಲೆ ಒಂದೊಂದೇ ನ್ಯೂಸಸ್ ಪ್ರೊಮೋ ಆಗಲಿ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಆಗಸ್ಟಿಂದನೇ ನಮಗೆ ಪ್ರೊಮೋ ಅಂತೂ ಬರುತ್ತೆ. ಇಲ್ಲಾಂದರೆ ಜುಲೈ 15 ಡೇಸ್ ಒಂದು ಹಾಫ್ ಮಂತ್ ಆದಮೇಲೆ ಕೂಡ ಸ್ಟಾರ್ಟ್ ಆಗ್ಬೋದು. ಬಟ್ ಆಗಸ್ಟಲ್ಲಿ ಅಂತೂ ಖಂಡಿತವಾಗ್ಲೂ ಪ್ರೊಮೋ ಎಲ್ಲ ರಿಲೀಸ್ ಆಗಿರುತ್ತೆ. ಸೊ ಈ ಸತಿ ಇವಾಗ ವಿಡಿಯೋ ಮಾಡ್ತಿರೋ ಒಂದು ಏನು ಕಾರಣ ಅಂತ ನಾವು ನೋಡೋದಾದರೆ, ಸೊ ಇವಾಗ ಅಫಿಷಿಯಲ್ ಆಗಿ ಕನ್ನಡ ಬಿಗ್ ಬಾಸ್ ಸೀಸನ್ 12ನ ಪ್ರೆಸ್ ಮೀಟ್ ಆಗಿದೆ ಇವತ್ತು. ಸೊ ಇವತ್ತು ಮಧ್ಯಾಹ್ನ 4 ಗಂಟೆಗೆ ಪ್ರೆಸ್ ಮೀಟ್ ಶುರುವಾಗಿದೆ. ಸೊ 4 ಗಂಟೆಯಿಂದ ನಾವು ನೋಡೋದಾದರೆ ಪ್ರೆಸ್ ಮೀಟಲ್ಲಿ ಅವರು ಅಫಿಷಿಯಲ್ ಆಗಿ ಯಾರು ಹೋಸ್ಟು ಮತ್ತು ಅವ್ರ ಟೀಮ್ ಮೆಂಬರ್ಸು ಇದನ್ನೆಲ್ಲನೂ ಅವರು ರಿಲೀಸ್ ಮಾಡ್ತಾರೆ. ಸೊ ಒಂದಿಷ್ಟು ದಿನಗಳಿಂದ ಸುದ್ದಿಗಳು ಕೂಡ ಹರಿದಾಡಿತ್ತು, ಯಾರು ಬರ್ತಾರೆ ಈ ಸತಿ ಹೋಸ್ಟ್ ಆಗಿಬಿಟ್ಟು ಅಂತ. ಸೊ ನಮ್ಮ ಚಾನಲಲ್ಲಿ ಕೂಡ ಆ ವಿಡಿಯೋ ಸಿಕ್ಕಿರುತ್ತೆ. ಸೊ ಇವಾಗ ನಾವು ಅವರು ಅಫಿಷಿಯಲ್ ಆಗಿ ಕಲರ್ಸ್ ಕನ್ನಡ ಟೀಮ್ ಅವ್ರು ಏನಿರ್ತಾರೆ, ಬಿಗ್ ಬಾಸ್ ಟೀಮ್ ಅವರೆಲ್ಲ, ಸೊ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಸೊ ಅನೌನ್ಸ್ ಮಾಡಿ ಈ ಸತಿ ಸೀಸನ್ನ ಹೋಸ್ಟ್ನ ಅವರು ಅನೌನ್ಸ್ ಮಾಡೋವಾಗ ಅಲ್ಲಿ ಸುದೀಪ್ ಸರ್ ಎಂಟ್ರಿ ಆಗ್ತಾರೆ. ಸೊ ನಾನು ಹೇಳಿರೋ ಹಾಗೆ ರೀಸೆಂಟ್ ವೀಡಿಯೋದಲ್ಲಿ ಸುದೀಪ್ ಅವರೇ ಈ ಸತಿ ಕೂಡ ಹೋಸ್ಟ್ ಮಾಡ್ತಾ ಇರೋವಂಥದ್ದು. ಸೊ ಅವ್ರು ಏನು 11 ಇಯರ್ಸಿಂದ ಮಾಡ್ಕೊಂಬಂದಿದ್ರು ಹೋಸ್ಟಿಂಗ್. ಸೊ ಆ ಒಂದು ಹೋಸ್ಟಿಂಗ್ ಶಿಫ್ಟ್ನ ಅವರೇ ತೊಗೊಂಡು ಇನ್ನು ಮುಂದೆ ಹೋಗ್ತಾ ಇರೋವಂಥದ್ದು. ಸೊ ಇದು ಇವಾಗ ಬಿ ಟೀಮ್ ಕಡೆಯಿಂದ ಅಫಿಷಿಯಲ್ ಆಗಿ ಸುದ್ದಿಗೋಷ್ಠಿ ಮಾಡಿರುವಂಥ ನ್ಯೂಸ್. ಸೊ ಈ ಸುದ್ದಿಗೋಷ್ಠಿಯಲ್ಲಿ ಅವರ ಟೀಮ್ ಮೆಂಬರ್ಸ್ ಬಗ್ಗೆ ಮಾತಾಡ್ತಾರೆ. ಅವ್ರ ಟೀಮ್ ಯಾವ ಥರ ಈ ಸತಿ ಪ್ರೋಗ್ರೆಸ್ ಆಗುತ್ತೆ, ಏನು ಪ್ರತಿಯೊಂದರ ಬಗ್ಗೆ ಅವರು ಡೀಟೇಲಾಗಿ ಕೊಡ್ತಾರೆ. ಮತ್ತು ಈಗ ಯಾರೆಲ್ಲ ಆಲ್ರೆಡಿ ಬಂದು ಹೋಗಿರ್ತಾರೆ ಎಕ್ಸ್ ಕಂಟೆಸ್ಟೆಂಟ್ಸ್ ಅಂತಲೇ ಹೇಳ್ತೀವಿ. ಸೊ ಆ ಕಂಟೆಸ್ಟೆಂಟ್ಸ್ ಕೂಡ ಅಷ್ಟೇ ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತಾರೆ. ಬಿಗ್ ಬಾಸ್ ಮಂದಿ ಅವರ ಲೈಫಲ್ಲಿ ಹೇಗೆ ಚೇಂಜ್ ಆಯಿತು, ಅದು ಯಾವ ಥರ ಇಂಪ್ಯಾಕ್ಟ್ ಆಗಿದೆ ಅಂತೆಲ್ಲ ಒಂದು ಚಿಕ್ಕ ಚಿಕ್ಕ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೆಗೆದು ಅಲ್ಲಿ ಪ್ರೆಸ್ ಮೀಟಲ್ಲಿ ತೋರಿಸ್ತಾರೆ. ಸೊ ಪ್ರತಿಯೊಬ್ಬ ಮೀಡಿಯಾದವರು ಎಲ್ಲರೂ ಇರ್ತಾರೆ, ನ್ಯೂಸ್ ಚಾನೆಲ್ಸ್ ಅವರು ಎಲ್ಲ ಇರ್ತಾರೆ. ಸೊ ಅವರೆಲ್ಲರ ಮುಂದೆ ಅಫಿಷಿಯಲ್ ಆಗಿ ಸುದ್ದಿಗೋಷ್ಠಿ ಮಾಡುವಂಥ ಕಾರಣಕ್ಕೆ ಈ ಒಂದು ಪ್ರೆಸ್ ಮೀಟ್ನ ಅವರು ಪ್ರಿಪೇರ್ ಮಾಡುವಂಥದ್ದು. ಸೊ ಈ ಒಂದು ಪ್ರೆಸ್ ಮೀಟಲ್ಲಿ ಅದೇ ಈ ಸತಿ ಅವರು ಹೋಸ್ಟ್ ಬಗ್ಗೆ ತುಂಬಾ ಚರ್ಚೆ ಆಗ್ತಾಯಿತ್ತು. ಸೊ ಆ ಹೋಸ್ಟ್ ಇದು ಮೇನ್ ಈ ಸತಿ ಪ್ರೆಸ್ ಮೀಟ್ ಆಗಿರುವಂಥದ್ದು. ಸೊ ಅಫಿಷಿಯಲಿ ಇವಾಗ ಸುದೀಪ್ ಸರ್ ಅವರೇ ಹೋಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಸೊ ನೆಕ್ಸ್ಟ್ ಇನ್ನು ಬರುವಂಥ ದಿನಗಳಲ್ಲಿ ಇನ್ನೂ ಏನೇನೆಲ್ಲ ಚೇಂಜಸ್ ಇದೆ ಬಿಗ್ ಬಾಸ್ದು. ಯಾಕೆ ಅಂತಂದರೆ ಈ ಸತಿ ಬರೀ ಸೆಲೆಬ್ರಿಟೀಸಾ ಅಥವಾ ಕಾಮನ್ ಪೀಪಲ್ ಕೂಡ ಇರ್ತಾರೆ, ಎಲ್ಲನೂ ತಿಳ್ಕೊಬೇಕು. ಸೊ ಅದು ಇನ್ನು ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರದ ಸಾಕಷ್ಟು ವೀಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿದಂಟಿಗೆ ಬಾಯ್.